ಪ್ರೀತಿಯ ಗೆಳೆಯರೆ, ಪೇಷಂಟ್ಗೆ ರಾತ್ರಿ ಎಲ್ಲ ನಿದ್ದೆ ಇರಲ್ಲ. ಸಾರು ಮಂಡಿ ನೋವು, ನಿದ್ದೆನೇ ಬರಲ್ಲ, ರೆಸ್ಟ್ ಪೇನ್ ಅಂತೀವಿ. ಬೆಳಗ್ಗೆ ಎದ್ದ ತಕ್ಷಣ ಮಂಚದ ಮೇಲೆ ಕಡೆ ಕಾಲು ಇಳಿಬೇಕು ಅಂತಂದರೆ ನೋವು. ಅಯ್ಯೋ ಯಾಕಾದ್ರೂ ಬೆಳಕಾದ ಸರ್ ನಡಿಬೇಕಲ್ಲ ಅಂತ ಹೇಳ್ತಾರೆ ಪೇಷಂಟ್ಸು. ಮತ್ತು ವಾಶ್ರೂಮ್ ಹೋಗ್ಬೇಕಲ್ವ, ಅಲ್ಲಿ ಕೆಲವ್ರಿಗೆ ಇಂಡಿಯನ್ ಟೈಪ್ ಕುತ್ಕೊಳ್ಳೋಕ್ಕೆ ಆಗಲ್ಲ, ಫಾರಿನ್ ಟೈಪಲ್ಲಿ ಅಟೆಂಡ್ ಬೇಕು ಅಂತ ಹೇಳ್ತಾರೆ. ಮಂಡಿ ಮಡ್ಚೋಕ್ಕಾಗಲ್ಲ, ನೋವು. ಲೇಡೀಸ್ಗೆ ನೆಲಮೇಲೆ ಕೂತ್ಕೊಂಡು ಸ್ನಾನ ಮಾಡೋಕ್ಕಾಗಲ್ಲ, ಭಾಳ ಹಿಂಸೆ ಅನುಭವಿಸ್ತಿರ್ತಾರೆ. ಸೊ ಯಾವುದಕ್ಕೆಲ್ಲ ಕಾರಣ ಅಂದರೆ ಮಂಡಿ ನೋವು. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್. ನಾನು ಮೊದಲಕ್ಕೆ ಹೆಚ್ಚು ಯೂಟ್ಯೂಬ್ ವಿಡಿಯೋಗಳು ಮಾಡಿದ್ದೀನಿ ಗೆಳೆಯರೆ. ಮಂಡಿ ನೋವಿಗೆ ಮುಖ್ಯವಾದ ಕಾರಣ ಏನಂತಂದರೆ ಮಂಡಿಯ ಮೃದಸ್ಥಿ ಅಂತ, ಕಾರ್ಟ್ಲೇಜ್ ಅದು ಸೌತಾಗಿರುತ್ತೆ. ಸೊ ಕಾರ್ಟ್ಲೇಜ್ ಅಂದರೆ ಏನು, ಅದ್ರ ಯಾವತ್ತೇ ವಿವಿಧ ರೀತಿಗಳಿದ್ದಾವೆ ಕಾರ್ಟ್ಲೇಜಲ್ಲಿ. ಮತ್ತು ಯಾಕೆ ಸೌತಾಗದ ಬೆಳವಣಿಗೆಗೆ ಏನಾದರೂ ಆಹಾರ ಪದಾರ್ಥ ಇದೆಯಾ ಅಥವಾ ಮೆಡಿಕೇಷನ್ಸ್ ಇದೆಯಾ ಅನ್ನೋದು ಪೂರ್ತಿ ವಿಡಿಯೋದಲ್ಲಿ ಹೇಳ್ತೀನಿ ಗೆಳೆಯರೆ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಸೊ ಕಾರ್ಟ್ಲೇಜ್ ಮೇಯ್ನು ಮಂಡಿ ಸೌತಕ್ಕೆ. ಸೊ ಮಂಡಿ ನೋವು ಭಾಳ ಕಾಮನ್. ನಾನು ಏನಾದರೂ ಮಿನಿಮಮ್ 5 ರಿಂದ 10 ಪೇಷಂಟ್ಸನ್ನ ನೋಡ್ತಿರ್ತೀನಿ ಮಂಡಿ ನೋವು ಇರೋರಿಗೆ ನನ್ನ OPDಯಲ್ಲಿ. ಸೊ ಹಾಗೆ ಮಂಡಿ ನೋವು ಇರೋರಿಗೆಲ್ಲ ನೋಡಬೇಕಂತ ಈ ವಿಡಿಯೋವನ್ನು ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋನ ನೋಡಿ, ಲೈಕ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾರ್ವರ್ಡ್ ಮಾಡಿ. ಇಲ್ಲ, ಕಾರ್ಟ್ಲೇಜ್ ಅಂದರೆ ಏನು ಫಸ್ಟ್ ತಿಳ್ಕೊಳ್ಳೋಣ. ಅನಾಟಮಿ ಆಫ್ ಕಾರ್ಟ್ಲೇಜ್ ಅಂತ ಹೇಳ್ತೀವಿ ನೋಡಿ. ನಾನು MS ಆರ್ಥೋಪೆಡಿಕ್ಸ್ ಮಾಡುವಾಗ ಒಂದು ಸೆಮಿನಾರ್ ಇಡೀ 1 ಡೇ ಫುಲ್ ಬರೀ ಕಾರ್ಟ್ಲೇಜ್ ಬಗ್ಗೆ ಡಿಸ್ಕಷನ್ ಆಗ್ತಿತ್ತು. ಸೆಮಿನಾರ್ ಟಾಪಿಕ್ ಕಾರ್ಟ್ಲೇಜ್ ಯಾವ ರೀತಿ ಇದೆ, ದಪ್ಪ ಎಷ್ಟಿರುತ್ತೆ, ಯಾವ ನೀ ಜಾಯಿಂಟ್ ಯಾವ ಥರ ಇದೆ, ಹಿಪ್ ಜಾಯಿಂಟ್ ಇದೆ, ಅದರಲ್ಲಿ ಎಷ್ಟೊಂದು ವಿಧಾನಗಳಿದೆ. ಒಂದೊಂದು ಕಡೆ ಒಂದೊಂದು ಥಿಕ್ನೆಸ್ ಬೇರೆ ಆಗುತ್ತೆ. ಅಷ್ಟು ಡೆಪ್ತಾಗಿ ನಾವು ಓದಿರ್ತೀವಿ ಕಾರ್ಟ್ಲೇಜ್ ಬಗ್ಗೆ. ಸೊ ಹಾಗಾಗಿ ನೀವು ಮಂಡಿ ನೋವಿಗೆ ಇರ್ಬೋದು ಅಥವಾ ಬೇರೆ ಯಾವುದೇ ಆರೋಗ್ಯ ಸಮಸ್ಯೆಗೆ ನೀವು ಕ್ವಾಲಿಫೈಡ್ ಡಾಕ್ಟರ್ನ ಕಾಣೋದು ಭಾಳ ಮುಖ್ಯ. ಯಾಕೆಂದರೆ ಅವ್ರಿಗೆಲ್ಲ ಡೆಪ್ತಲ್ಲಿ ನಾಲೆಡ್ಜ್ ಇರುತ್ತೆ. ಸೊ ಕಾರ್ಟ್ಲೇಜ್ ಅಂದರೆ ಅಂತ ಹೇಳಿ ನೋಡಿ, ಮೃದುವಸ್ಥಿ ಅಂತಿದೆ. ಈ ಕಾರ್ಟ್ಲೇಜ್ ಆರ್ಟಿಕಲ್ ಸರ್ಫೇಸ್ ಇದೆಯಲ್ಲ, ಆ ಸರ್ಫೇಸ್ ಮೇಲೆ ಒಂದು ಪದರ ಅಂತ ಅನ್ಕೋಬೋದು. ಮೃದುವಸ್ಥಿ ಅದು ಕಾರ್ಟ್ಲೇಜ್ ಅಂತ ಹೇಳ್ತೀವಿ. ನೀ ಜಾಯಿಂಟ್ ಇದೆ, ಹಿಪ್ ಜಾಯಿಂಟ್, ಪ್ರತಿಯೊಂದು ಜಾಯಿಂಟ್ಸಲ್ಲಿ ಇರುತ್ತೆ. ಸೊ ಮೃದುವಸ್ಥಿ ಏನಪ್ಪ ಇಂಪಾರ್ಟೆಂಟ್ ಅಂದರೆ ನೋಡಿ, ಅದು ಸಾಫ್ಟಾಗಿರುತ್ತೆ, ಕುಷನಿಂಗ್ ಎಫೆಕ್ಟ್ ಇರುತ್ತೆ ಅಲ್ವಾ. ನೋಡಿ, ಅದು ಹಾರ್ಡ್ ಆಗಿತ್ತು, ಬೋನ್ ಇತ್ತು ಅಂದ್ಕೊಳ್ಳಿ, ಬೋನ್ ಒಂದಕ್ಕೊಂದು ಉಜ್ಜಿರುತ್ತೆ, ಫ್ರಿಕ್ಷನ್ ಆಗುತ್ತೆ, ರಬ್ ಆಗುತ್ತೆ, ಪೇನ್ ಆಗುತ್ತೆ. ಕಾರ್ಟ್ಲೇಜ್ ಅಂತ ಸ್ಮೂತಾಗಿ ಮೂಮೆಂಟ್ಸ್ ಆಯ್ತಲ್ವಾ. ನಾವು ಮಂಡಿ ಕ್ಲೀನಾಗಿ ಮಾಡಿಸ್ತೀವಿ, ಕೈ ಬೆರಳು ಆ್ಯಕ್ಷನ್ ಮಾಡ್ತೀವಿ, ಯಾಕಂದರೆ ಸ್ಮೂತ್ ಸರ್ಫೇಸ್ ಕ್ರಿಯೇಟ್ ಆಗುತ್ತೆ ಕಾರ್ಟ್ಲೇಜಿಂದ. ಸೊ ಕಾರ್ಟ್ಲೇಜ್ ಇನ್ನೊಂದು ಏನಪ್ಪ ಅಂದರು ವಿಶೇಷತೆ ಅಂದರೆ, ಅದು ನಿಮ್ಮ ಕುಷನಿಂಗ್ ಥರ ಕೆಲಸ ಮಾಡುತ್ತೆ, ಶಾಕ್ ಅಬ್ಸರ್ವ್ ಥರ ಕೆಲಸ ಮಾಡುತ್ತೆ. ನೋಡಿ, ನಾವು ಲಾಂಗ್ ಜಂಪ್ ಮಾಡ್ತೀವಿ, ಹೈ ಜಂಪ್ ಮಾಡ್ತೀವಿ ಅಲ್ವಾ, ಹೈಟಿಂದ ಕೆಳಗಡೆ ಧುಮುಕ್ತೀವಿ, ಮರದಿಂದನೋ ಅಥವಾ ಕಾಂಪೌಂಡರ್ ಧುಮುಕ್ತೀವಿ. ಒಂದು ವೇಳೆ ಬ್ರಿಟ್ಲಿತ್ತು, ಮೂಳೆ ಥರ ಗಟ್ಟಿ ಇತ್ತು ಕಾರ್ಟ್ಲೇಜ್, ಟಕ್ಕನ್ ಬ್ರೇಕ್ ಆಗ್ಬಿಡೋದು ಅಲ್ವಾ, ಚಾಕ್ ಪೀಸ ಟಕ್ಕನ್ ಮುರಿದ್ಬಿಡೋದು. ಬಟ್ ಆ ಥರ ಆಗಲ್ಲ, ಯಾಕೆಂದರೆ ಅದಕ್ಕೆ ಕುಷನಿಂಗ್ ಕಡೆ ಎಫೆಕ್ಟ್, ಸ್ವಲ್ಪ ಸಾಫ್ಟ್ ಇರುತ್ತೆ, ಕುಷನಿಂಗ್ ಥರ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಏನಂತೆ, ಕಾರ್ಟ್ಲೇಜು ಅದ್ರ ಕೆಲಸ ಏನಪ್ಪ ಅಂತಂದರೆ, ಒಂದು ಆರ್ಟಿಕಲ್ ಸರ್ಫೇಸ್ನ ಸ್ಮೂತಾಗಿ ಇಟ್ಕೊಳ್ಳುವಂಥದ್ದು, ಮೂಮೆಂಟ್ಸ್ ಕ್ಲೀನಾಗಿ ಆಗುವಂಥದ್ದು, ಸ್ವಲ್ಪ ಕುಷನಿಂಗ್ ಎಫೆಕ್ಟ್ ಆಗುವಂಥದ್ದು ಮಾಡುತ್ತೆ. ಸೊ ಕಾರ್ಟ್ಲೇಜಲ್ಲಿ 3 ವಿಧಗಳಿದೆ. ಅದನ್ನು ಪೂರ್ತಿ ಡೀಟೇಲಾಗಿ ಹೇಳ್ತೀನಿ ಗೆಳೆಯರೆ, ಪೂರ್ತಿ ವಿಡಿಯೋ ನೋಡಿ. ಕಾರ್ಟ್ಲೇಜ್ಗೆ 3 ಕೆಲಸಗಳೇ. ಒಂದು, ಇಟ್ ಪ್ರಿವೆಂಟ್ಸ್ ದ ಫ್ರಿಕ್ಷನ್ ಅಂತೀವಿ. ಇನ್ನೊಂದು, ಆಕ್ಟ್ಸ್ ಆಸ್ ಶಾಕ್ ಅಬ್ಸರ್ವ್. ಮತ್ತು ಜಾಯಿಂಟ್ಸ್ ಆಫ್ ಸ್ಮೂತಾಗಿ ಮೂಮೆಂಟ್ಸ್ ಆಗಬೇಕು, ಗೈಡಿಂಗ್ ಮೂಮೆಂಟ್ಸ್ ಅಂದರೆ ಅದು ಸಾಫ್ಟ್ ಆಗಿರ್ಬೋದು. ಸೊ ಆರ್ಟಿಕಲ್ ಕಾರ್ಟ್ಲೇಜಲ್ಲಿ 3 ವಿಧಾನ ಇದೆ. ಒಂದು ಆರ್ಟಿಕಲ್ ಕಾರ್ಟ್ಲೇಜ್, ಐಲಿನ್ ಕಾರ್ಟ್ಲೇಜ್ ಅಂತ ಹೇಳ್ತೀವಿ. ಎರಡನೇದು ಫೈಬ್ರೋ ಕಾರ್ಟ್ಲೇಜ್ ಅಂತ ಹೇಳ್ತೀವಿ. ಮೂರನೇದು ಎಲಾಸ್ಟಿಕ್ ಕಾರ್ಟ್ಲೇಜ್ ಅಂತ ಹೇಳ್ತೀವಿ ಗೆಳೆಯರೆ. ಸೊ ಮೇಯ್ನು ಹಿಪ್ ಜಾಯಿಂಟ್ ಇರ್ಬೋದು ಅಥವಾ ನೀ ಜಾಯಿಂಟ್ ಇರುವಂಥದ್ದು ಐಲಿನ್ ಕಾರ್ಟ್ಲೇಜ್ ಅಂತ ಹೇಳ್ತೀವಿ. ಸೊ ಅದರದ್ದು ಫಂಕ್ಷನ್ನೇ ಬೇರೆ ರೀತಿ ಇರುತ್ತೆ. ಜಾಯಿಂಟ್ ಸರ್ಫೇಸಲ್ಲಿ ಮೋಸ್ಟ್ ಆಫ್ ದ ಜಾಯಿಂಟ್ಸ್, ಸೆನೋವೆಲ್ ಜಾಯಿಂಟ್ಸ್ ಅದರೆಲ್ಲ ಇರುವಂಥದ್ದು ಐಲಿನ್ ಕಾರ್ಟ್ಲೇಜ್. ನೆಕ್ಸ್ಟ್ ಬಂದು ಫೈಬ್ರೋ ಕಾರ್ಟ್ಲೇಜ್ ಅಂತೇಳಿ. ಫೈಬ್ರೋ ಕಾರ್ಟ್ಲೇಜ್ ಅಂತಂದರೆ ಸಾಧಾರಣ ನಿಮಗೆ ನೀ ಜಾಯಿಂಟಲ್ಲಿ ಮೆನಿಸ್ಕೆ ಅಂತ ಹೇಳ್ತೀವಿ, ಅದು ಫೈಬ್ರೋಸ್ ಟಿಶ್ಯೂ ಫೈಬ್ರೋ ಕಾರ್ಟ್ಲೇಜ್ ಅಂತ ಹೇಳ್ತೀವಿ. ನೆಕ್ಸ್ಟು ನಮ್ಮ ಸ್ಪೈನಲ್ ಇಂಟರ್ವರ್ಟಿಬಲ್ ಡಿಸ್ಕ್ ಅಂತೀವಿ, ಅದು ಕೂಡ ಫೈಬ್ರೋ ಕಾರ್ಟ್ಲೇಜಿಂದ ಮಾಡಲಾಗಿದೆ. ಮೂರನೇದು ಬಂದು ಎಲಾಸ್ಟಿಕ್ ಕಾರ್ಟ್ಲೇಜ್ ಅಂತ. ಗೆಳೆಯರೆ ನೋಡಿ, ಇದು ಕಿವಿಲಿರುತ್ತೆ, ಅದಕ್ಕೆ ಎಲಾಸ್ಟಿಕ್ ಇರುತ್ತೆ, ಮೂವ್ಮೆಂಟ್ ಮಾಡಿದ್ರೆ ಫುಲ್ ಮೂವ್ ಆಗುತ್ತೆ, ಅದಕ್ಕೆ ಎಲಾಸ್ಟಿಕ್ ಕಾರ್ಟ್ಲೇಜ್ ಅಂತ ಹೇಳ್ತೀವಿ. ಸೊ ಈ ರೀತಿಯ 3 ವಿಧದಂಥ ಕಾರ್ಟ್ಲೇಜ್ ಇದೆ. ನಮಗೆ ಈಗಿನ ಪ್ರಸ್ತುತ ಏನು ಮಾತಾಡ್ತೀವಿ ಅಂದರೆ ಐಲಿನ್ ಕಾರ್ಟ್ಲೇಜ್ ಬಗ್ಗೆ. ಜಾಯಿಂಟಲ್ಲಿ ನೀ ಜಾಯಿಂಟಲ್ಲಿ ಪೂರ್ತಿ ಫ್ರೀಯಾಗಿ ಮೂಮೆಂಟ್ಸ್ ಆಗುವಂಥ ಒಂದು ಐಲಿನ್ ಕಾರ್ಟ್ಲೇಜ್ ಇಲ್ಲ, ಅದ್ರ ಬಗ್ಗೆ ನಾವು ವಿವರವಾಗಿ ತಿಳ್ಕೊಳ್ಳೋಣ ಗೆಳೆಯರೆ. ನೋಡಿ ಗೆಳೆಯರೆ, ಚರ್ಮಕ್ಕೆ ಅಥವಾ ಬೋನ್ಸ್ಗೆ ಅಥವಾ ಬೇರೆ ಬೇರೆ ಅಂಗಾಂಗಗಳಿಗೆ ಒಂದು ರಕ್ತ ಪರಿಚಲನೆ ಇರುತ್ತೆ, ಇನ್ನೊಂದು ನರ್ವ್ ಸಪ್ಲೈ, ಎರಡೂ ಇರುತ್ತೆ. ಸೊ ರಕ್ತ ಪರಿಚಲನೆ ಇರುತ್ತೆ, ಅದಕ್ಕೆ ನ್ಯೂಟ್ರಿಷನ್ ಡೈರೆಕ್ಟಾಗಿ ಹೋಗ್ತಾ ಇರುತ್ತೆ. ನರ್ವ್ ಸಪ್ಲೈಯಿಂದ ಏನೋ ಸ್ವಲ್ಪ ನಮಗೆ ಗಿಂಟಿದ್ರೆ ನೋವಾಗುತ್ತೆ ಅಲ್ವಾ, ಗಿಂಟಿದ್ರೆ ಮತ್ತು ಕೂದಲು ಹಿಡಿದ್ರೆ ನೋವಾಗುತ್ತೆ, ಏನು ತೊಗೊಂಡು ಚುಚ್ಚಿದ್ರೆ ನೋವಾಗುತ್ತೆ, ಯಾಕೆಂದರೆ ಸೆನ್ಸೇಷನ್ ಇದೆ ಚರ್ಮಕ್ಕೆ. ಆದರೆ ಈ ಆರ್ಟಿಕಲ್ ಕಾರ್ಟ್ಲೇಜ್ಗೆ ಸೆನ್ಸೇಷನ್, ಯಾಕೆಂದರೆ ನರ್ವ್ ಸೆಲ್ಸ್ ಇಲ್ಲ, ನರ್ವ್ ಸಪ್ಲೈ ಇರೋಲ್ಲ. ಹಾಗಾಗಿ ನೀವು ಜಂಪ್ ಮಾಡಿದಾಗ ಅಥವಾ ಏನೇ ಮಾಡಿದಾಗ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆದರೂ ಕೂಡ ಒಂದಕ್ಕೊಂದು ನೀ ಜಾಯಿಂಟ್ ಸರ್ಫೇಸ್ ಉಜ್ಜಿದ್ರೂ ಕೂಡ ನೋವಲ್ಲ, ಯಾಕೆ ಅಂತಂದರೆ ಅಲ್ಲಿ ನರ್ವ್ ಸಪ್ಲೈ ಇಲ್ಲ. ಅದೇ ರೀತಿ ವ್ಯಾಸ್ಕುಲರ್ ಸಪ್ಲೈ, ವೆಸಲ್ಸ್ ಡೈರೆಕ್ಟ್ ಬ್ಲಡ್ ಸಪ್ಲೈ ಇರಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಜಾಯಿಂಟ್ಗೂ ಎಲ್ಲಿಂದ ನ್ಯೂಟ್ರಿಷನ್ ಬರುತ್ತೆ ಡಾಕ್ಟ್ರೆ ಹಾಗಾದರೆ ಅಂತಂದರೆ, ಸಪೋಸ್ ನೀ ಜಾಯಿಂಟಲ್ಲಿ ಸೈನೋಲ್ ಫ್ಲೂಯಿಡ್ ಜಾಯಿಂಟ್ ಅಂತ, ಸೈನೋವೆಲ್ ಜಾಯಿಂಟ್ ಇದೆ, ಅಲ್ಲಿ ಸೈನೋಲ್ ಫ್ಲೂಯಿಡ್ ಇರುತ್ತೆ.
ಆ ಫ್ಲೂಯಿಡ್ ಮೇಯ್ನ್ ಕೆಲಸನೇ ಒಂದು ನ್ಯೂಟ್ರಿಷನ್ ಥರ ಕೆಲಸ ಮಾಡುತ್ತೆ, ಇನ್ನೊಂದು ಲುಬ್ರಿಕೇಷನ್ ಥರ ಕೆಲಸ ಮಾಡುತ್ತೆ. ಸೊ ಆಗ ಎಷ್ಟೋ ಜನ ಪೇಷಂಟ್ಗೆ ವಯಸ್ಸಾದಾಗ ಲೇಮನ್ ಟರ್ಮಲ್ಲಿ ನಿಮಗೆ ಸೈನಲ್ ಫ್ಲೂಯಿಡ್ ಇರುತ್ತಲ್ಲ ಅದು ಕಡಿಮೆ ಆಗಿದೆ ಅಂತ ಹೇಳ್ತೀವಿ ನಾವು. ಅದೊಂದು ಕಾರಣ. ಜೊತೆಗೆ ಆ ಸೈನಲ್ ಫ್ಲೂಯಿಡ್ ನ್ಯೂಟ್ರಿಷನ್ ಕೊಡುವಂಥದ್ದು ಕಾರ್ಟ್ಲೇಜ್ಗೆ. ಸೊ ಹಾಗಾಗಿ ನಿಮಗೆ ಕಾರ್ಟ್ಲೇಜ್ ಎಲ್ತೇ ಇರಬೇಕು ಅಂತಂದರೆ ಸೈನಲ್ ಫ್ಲೂಯಿಡ್ ಚೆನ್ನಾಗಿರಬೇಕು, ಒಳ್ಳೆ ಉತ್ತಮ ಕ್ವಾಲಿಟಿ ಸೈನಲ್ ಫ್ಲೂಯಿಡ್ ಜಾಯಿಂಟಲ್ಲಿ ಸೆಕ್ರೆಟ್ ಆಗ್ತಿರಬೇಕು. ಸೊ ಸೈನಲ್ ಫ್ಲೂಯಿಡ್ ಚೆನ್ನಾಗಿ ಸೆಕ್ರೆಟ್ ಆಯಿತು ಅಂದರೆ ಕಾರ್ಟ್ಲೇಜ್ ಕೂಡ ಹೆಲ್ತಿ ಆಗಿರುತ್ತೆ. ಸೊ ಕಾರ್ಟ್ಲೇಜ್ ನಾನು ಆವಾಗಲೇ ಹೇಳಿದಂಗೆ ರಕ್ತ ಪರಿಚಲನೆ ಇರೋದ್ರಿಂದ ಏನಾಗುತ್ತೆ, ಹೀಲಿಂಗ್ ಫಾಸ್ಟಾಗಿ ಆಗಲ್ಲ ಅಲ್ವಾ. ನೋಡಿ ಮಸಲ್ಸ್ ಎಲ್ಲ ಟೇರ ಫಾಸ್ಟಾಗಿರುತ್ತೆ. ನಿಮಗೆ ಸ್ಕಾಲ್ಪಲ್ಲಿ ಇಲ್ಲೇನು ಗಾಯ ಆದರೆ ಭಾಳ ಬೇಗ ಮುಖದಲ್ಲೆಲ್ಲ 5 ದಿವಸ 7 ದಿವಸ ಒಣಗ್ಬಿಡುತ್ತೆ. ಕೆಲವು ಕಡೆ ಎಲ್ಲ 10 ದಿವಸ 12 ದಿವಸ ತೊಗೊಳುತ್ತೆ ರಕ್ತ ಪರಿಚಲನೆ ಕಡಿಮೆ ಇರೋ ಕಡೆ. ಅದೇ ರೀತಿ ಕಾರ್ಟ್ಲೇಜ್ಗೆ ರಕ್ತ ಪರಿಚಲನೆ ಕಡಿಮೆ ಇರೋದ್ರಿಂದ ಒಂದ್ಸಲಿ ಡ್ಯಾಮೇಜ್ ಆಯ್ತಪ್ಪ ಅಂದರೆ ಹೀಲಾಗೋದು ಭಾಳ ಸ್ಲೋ ಅಲ್ವಾ. ಒಂದು ಹೀಲಾಗೋದು ಸ್ಲೋ, ಎರಡನೇದು ಕೆಲಸ ಇರ್ರಿವರ್ಸಿಬಲ್, ಹೀಲಾಗೋದೇ ಇಲ್ಲ. ಸಪೋಸ್ ಈಗ ವಯಸ್ಸಾದ ಯಂಗೇಜರ್ಗೆ ಸ್ವಲ್ಪ ಏನಾದ್ರು ಕಾರ್ಟ್ಲೇಜ್ ಡ್ಯಾಮೇಜ್ ಆಯಿತು ಅಂತಂದರೆ ಹೀಲಾಗೋ ಚಾನ್ಸ್ ಇರುತ್ತೆ, ಯಂಗ್ಸ್ಟರ್ಸ್ಗೆ ಮಕ್ಕಳಿಗೆಲ್ಲ. ಬಟ್ ವಯಸ್ಸಾದವ್ರಿಗೆ ಅದೇ ಆಗುವಂಥದ್ದು. ಈ ಮಂಡಿ ನೋವು ಬರೋಕ್ಕೆ ಕಾರಣ ಏನೇನಪ್ಪ ಅಂತಂದರೆ ಎಷ್ಟು ಸವಿತಾ ಅಷ್ಟು ಬೆಳವಣಿಗೆ ಆಗೋಲ್ಲ. ಒಂದು ಚಿಕ್ಕ ವಯಸ್ಸಲ್ಲಿ ಎಷ್ಟು ಸವಿತಾ ಇರ್ತೋ ಅದಕ್ಕಿಂತ ಜಾಸ್ತಿ ಬೆಳವಣಿಗೆ ಆಗುತ್ತೆ. ಎಂಗೇಜಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಿರ್ತೀರ, ಮಂಡಿ ಸವಿತಾ ಇರ್ತದೆ, ಅದು ಕೂಡ ಅಷ್ಟೇ ಬೆಳವಣಿಗೆ ಆಗ್ತದೆ. ಬಟ್ ಒಂದು ವಯಸ್ಸಾದ ನಂತರ, ಎಸ್ಪೆಷಲಿ ವಯಸ್ಸಾದ ಓಲ್ಡ್ ಏಜ್ಗೆ ನಿಮ್ಮ ಡಿಜನರೇಷನ್ ಜಾಸ್ತಿ ಆಗುತ್ತೆ, ರೀಜನರೇಷನ್ ಕಡಿಮೆ ಆಗುತ್ತೆ. ಎಷ್ಟು ಸವಿಯುತ್ತೋ ತಕ್ಕಂಥ ಬೆಳವಣಿಗೆ ಆಗೋಲ್ಲ. ದರ್ ಇಸ್ ಇಂಬ್ಯಾಲೆನ್ಸ್ ಬಿಟ್ವೀನ್ ದ ಡಿಜನರೇಷನ್ ರೀಜನರೇಷನ್ ಅಂತ ಹೇಳ್ತೀವಿ. ಸೊ ಬೆಳವಣಿಗೆ ಆಗದಿದ್ದಾಗಲೇ ಮಂಡಿ ಸವಿತಾ ಆಗದೋಷ. ಅದಕ್ಕೆ ಏನು ಮಾಡ್ತೀವಿ ನಾವು, ಯಾರಿಗೇನು ಮಂಡಿ ನೋವಿಲ್ಲ, ಯಾರಿಗೆ ಆ್ಯಕ್ಟಿವಿಟಿ ಅವರೆಲ್ಲ ವಾಕಿಂಗ್ ಮಾಡಿ, ನೀವು ಜಾಗಿಂಗ್ ಮಾಡಿ ಅಂತಂದರೆ ಇಟ್ಸ್ ಓಕೆ ಅಂತೀವಿ. ಬಟ್ ಆಫ್ಟರ್ ಸರ್ಟನ್ ಏಜ್ ಮಂಡಿ ನೋವು ಶುರುವಾಗ್ತದೆ ಅಂದಾಗ ಓವರ್ ಎಕ್ಸರ್ಸೈಸ್ ಮಾಡಬೇಡಿ, ಚಕ್ರಮಟ್ಟಾಗಿ ಕೂತ್ಕೋಬೇಡಿ, ಕುಗ್ಗಾಗಿ ಕೂತ್ಕೋಬೇಡಿ, ಲಾಂಗ್ ಟರ್ಮ್ ನಿಂತ್ಕೋಬೇಡಿ ಅಂತ ಹೇಳ್ತೀವಿ. ಯಾಕೆಂದರೆ ಆವಾಗ ಏನಾದ್ರು ಮಂಡಿ ಸವಿತಾ ಆದರೆ ಅದು ಇರ್ರಿವರ್ಸಿಬಲ್ ಆಗಿ ಸವಿತಾ ಆಗಿಬಿಡುತ್ತೆ, ಮತ್ತು ಬೆಳವಣಿಗೆ ಆಗೋದು ಕಷ್ಟ. ಅದಕ್ಕೆ ಬೇರೆ ಬೇರೆ ಮಾತುಗಳೆಲ್ಲ ಪೂರ್ತಿ ವೀಡಿಯೋದಲ್ಲಿ ಹೇಳ್ತೀನಿ ಗೆಳೆಯರೆ. ಸೊ ಹಾಗಾಗಿ ಯಾರಿಗೆ ಮಂಡಿ ನೋವು ಶುರುವಾಗಿದೆ ಅವರು ಮಂಡಿ ಸವಿತಾ ಜಾಸ್ತಿ ಆಗ್ದಂಗೆ ನೋಡ್ಕೊಳ್ಳೋಂಥದ್ದು ಭಾಳ ಇಂಪಾರ್ಟೆಂಟ್. ಸೊ ಗೆಳೆಯರೆ, ಕಾರ್ಟ್ಲೇಜ್ ಸವಿತಾ ಆಗುತ್ತಲ್ಲ, ಬೆಳವಣಿಗೆ ಆಗುತ್ತಾ ಅಂತ ಭಾಳ ಜನದ ಪ್ರಶ್ನೆ. ಪೇಷಂಟ್ಸ್ಗಳು ಬರ್ತಾರೆ, ಸಾರ್ ವಯಸ್ಸಾಯಿತು, 70 ವರ್ಷ 80 ವರ್ಷ 90 ವರ್ಷ, ಈ ವಯಸ್ಸಲ್ಲಿ ಸರ್ ಮಂಡಿ ಬೆಳವಣಿಗೆ ಆಗುತ್ತೆ, ನಿಜವಾಗ್ಲೂ ಆಗುತ್ತಾ ಅಂತ ಕೇಳ್ತಾರೆ. ನೋಡಿ, ಯಂಗ್ ಏಜಲ್ಲಿ ಬೆಳವಣಿಗೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಲ್ಲಿ ನಮಗೆ ಸ್ಟೆಮ್ ಸೆಲ್ಸ್ ಅಂತ ಕೂಡ ಇರುತ್ತೆ. ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಕಾರ್ಟ್ಲೇಜು, ಸ್ವಲ್ಪ ಅದರಿಂದ ಹೀಲ್ ಆಗೋ ಚಾನ್ಸ್ ಇದ್ದೇ ಇರುತ್ತೆ. ಜೊತೆಗೆ ಸ್ಟೆಮ್ ಸೆಲ್ಸ್ ಅಂತ ಹೇಳ್ತೀವಿ. ಸ್ಟೆಮ್ ಸೆಲ್ಸ್ ಮತ್ತು ಗ್ರೋತ್ ಫ್ಯಾಕ್ಟರ್ಸ್ ಅಂತೆಲ್ಲ ಇರುತ್ತೆ. TGF ಫ್ಯಾಕ್ಟರ್ ಅಂತ ಎಷ್ಟೊಂದು ಫ್ಯಾಕ್ಟರ್ಸ್ ಇರುತ್ತೆ. ಆ ಗ್ರೋತ್ ಫ್ಯಾಕ್ಟರ್ಸು ಮತ್ತು ಸ್ಟೆಮ್ ಸೆಲ್ಸಿಂದ ಟು ಸಮ್ ಅಮೌಂಟ್ ಕಾಂಟ್ರೋಸೈಟ್ಸ್ ಡೆವಲಪ್ ಆಗಿ ಗ್ರೋತ್ ಆಗೋ ಚಾನ್ಸ್ ಇದ್ದೇ ಇರುತ್ತೆ ಗೆಳೆಯರೆ. ನ್ಯಾಚುರಲಾಗಿ ಬಾಡಿ ಕೂಡ ಗ್ರೋಯಿಂಗ್ ಇದ್ದೇ ಇರ್ತಾರೆ. ನಾನು ಆವಾಗಲೇ ಹೇಳ್ದಂಗೆ ಯೂತಲ್ಲಿ, ಯಂಗಿರೋರಿಗೆ, ಮಕ್ಕಳಲ್ಲಿ ಆ ಗ್ರೋಯಿಂಗ್ ಕೆಪಾಸಿಟಿ, ರೀಜನರೇಷನ್ ಕೆಪಾಸಿಟಿ ಚೆನ್ನಾಗಿರುತ್ತೆ. ಹಾಗಾಗಿ ಮೈನರ್ ಡ್ಯಾಮೇಜ್ ಆಯಿತು ಏನೋ ತೊಂದರೆ ಆಯಿತು, ಅದು ಗ್ರೋತ್ ಆಗೋ ಚಾನ್ಸ್ ಇದ್ದೇ ಇರುತ್ತೆ ಗೆಳೆಯರೆ. ಹಾಗಾಗಿ ಬಾಡಿ ಕೂಡ ಅದಕ್ಕೆ ಎಷ್ಟು ಕೆಪಾಸಿಟಿ ಅಷ್ಟು ರೀಜನರೇಟ್ ಆಗೋಕ್ಕೆ ಸಹಾಯ ಮಾಡುತ್ತೆ ಗೆಳೆಯರೆ. ನಂಬರ್ 2 ಬಂದು ನ್ಯೂಟ್ರಿಷನ್. ನೋಡಿ, ದೇಹದ ಯಾವುದೇ ಅಂಗಾಂಗ ಬೆಳವಣಿಗೆ ನ್ಯೂಟ್ರಿಷನ್ ಭಾಳ ಮುಖ್ಯ ಅಲ್ವಾ. ಅದೇ ರೀತಿ ಜಾಯಿಂಟ್ ಸರ್ಫೇಸ್ಗೆ ಕೆಲವು ನ್ಯೂಟ್ರಿಷನ್ ಆಹಾರ ಪದಾರ್ಥಗಳಿದೆ. ಅದನ್ನು ತೊಗೊಂಡಾಗ ನಿಮ್ಮ ಜಾಯಿಂಟ್ ಹೆಲ್ತ್ ಕೂಡ ಚೆನ್ನಾಗುತ್ತೆ, ಬೆಳವಣಿಗೆ ಕೂಡ ಚೆನ್ನಾಗುತ್ತೆ ಗೆಳೆಯರೆ. ಮೊದಲನೇದಾಗಿ ಬಂದು ಕೊಲ್ಲಾಜನ್ ಪೆಪ್ಟೈಡ್ಸ್ ಅಂತ ಹೇಳ್ತೀವಿ. ಕೊಲ್ಲಾಜನ್ ಪೆಪ್ಟೈಡ್ಸು ನಿಮಗೆ ಬೋನ್ ಗ್ರೋತಲ್ಲಿ ಮತ್ತು ಕೆಲವು ಆಹಾರ ಪದಾರ್ಥ ಸಿಗುತ್ತೆ. ಅದು ಕಾಂಡ್ರೋಸೈಟ್ನ ಬೆಳವಣಿಗೆ ಸಹಾಯ ಮಾಡುತ್ತೆ. ಸೊ ಕೊಲ್ಲಾಜನ್ ಪೆಪ್ಟೈಡ್ ಕಾಂಡ್ರೋಸೈಟ್ನ ಹೋಲಿದ್ರೆ ಕಾರ್ಟ್ಲೇಜ್ ಸೆಲ್ಸ್, ಅದು ಆ ಕಾರ್ಟ್ಲೇಜ್ನ ಬೋನ್ ಫಾರ್ಮ್ ಹೋದು ಆಸ್ಟೋಫೈಟ್ಸಿಂದ ಅಂತ ಹೇಳ್ತೀವಿ, ಆಸ್ಟೋಸೈಟ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಕಾರ್ಟ್ಲೇಜ್ ಗ್ರೋತ್ ಅದು ಕಾಂಡ್ರೋಸೈಟ್, ಅದು ಕಾಂಡ್ರೋಬ್ಲಾಸ್ಟ್ ಅಂತ ಹೇಳ್ತೀವಿ. ಕಾಂಡ್ರೋಸೈಟಿಂದ ನಮಗೆ ಬೆಳವಣಿಗೆ ಆಗುವಂಥ ಚಾನ್ಸ್ ಇರುತ್ತೆ ಗೆಳೆಯರೆ. ಸೊ ಹಾಗೆ ಕಾಂಡ್ರೋಸೈಟ್ ಹೆಲ್ತ್ಗೆ ಕೊಲ್ಲಾಜನ್ ಪೆಪ್ಟೈಡ್ ಭಾಳ ಇಂಪಾರ್ಟೆಂಟು. ಅದು ಆಹಾರ ಪದಾರ್ಥ ತೊಗೊಳ್ಳೋದ್ರಿಂದ ನಿಮಗೆ ಗ್ರೋತ್ ಆಗೋಕ್ಕೆ ಅನುಕೂಲ ಆಗುತ್ತೆ ಒಂದು. ಎರಡನೇದು ನಿಮಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್. ನಿಮ್ಗೆ ಗೊತ್ತಿರೋಂಗೆ ಫ್ಯಾಟ್, ನಿಮ್ಮ ಫಿಶಲ್ಲಿ ಎಷ್ಟೊಂದು ವೆರೈಟಿ ಇದೆ, ಅದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಜಾಸ್ತಿ ಇರುತ್ತೆ. ಮತ್ತು ಅಗಸೆ ಬೀಜ, ಫ್ಲಾಕ್ಸ್ ಸೀಡ್ಸ್ ಅದರಲ್ಲಿ ಇರುತ್ತೆ. ವಾಲ್ನಟ್ಸಲ್ಲೆಲ್ಲ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರುತ್ತೆ. ಅದು ಒಂದು ರಿಚ್ ಆ್ಯಂಟಿ ಆಕ್ಸಿಡೆಂಟ್, ಅದು ಕೂಡ ನಿಮ್ಮ ಕಾರ್ಟ್ಲೇಜ್ಗೆ ಭಾಳ ಉಪಯೋಗವಂಥ ಆಹಾರ ಪದಾರ್ಥ. ನೆಕ್ಸ್ಟು ಬಂದು ಆ್ಯಂಟಿ ಆಕ್ಸಿಡೆಂಟ್ಸ್, ನೀವು ವೈಟಮಿನ್ ಸಿ ಇರ್ಬೋದು, ವೈಟಮಿನ್ ಸಿ ರಿಚ್ ಇರುವಂಥ ಫುಡ್ಗಳು, ಅವೆಲ್ಲ ನಿಮಗೆ ಆ್ಯಂಟಿ ಆಕ್ಸಿಡೆಂಟ್ ಕೆಪಾಸಿಟಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅಂಥ ಆಹಾರ ಪದಾರ್ಥಗಳಿಂದ ಕೂಡ ಕಾರ್ಟ್ಲೇಜ್ ಗ್ರೋತ್ ಆಗಿ ಪ್ಲಸ್ ಹೆಲ್ತ್ ಚೆನ್ನಾಗಿರೋಕ್ಕೆ ಭಾಳ ಅನುಕೂಲ ಆಗುತ್ತೆ ಗೆಳೆಯರೆ. ಸೊ ಕೊಲ್ಲಾಜನ್ ಸಿನ್ಸಸ್ಗೆ ಮತ್ತು ನಿಮ್ಮ ಟರ್ಮರಿಕ್ ಅಂತ ಏನು ಹೇಳ್ತೀವಲ್ಲ, ಅರಿಶಿನ, ಅದು ಕೂಡ ಇನ್ಫ್ಲಮೇಷನ್ ಕಡಿಮೆ ಮಾಡ್ತದೆ. ಸೊ ಹಂಗಾಗಿ ಜಾಯಿಂಟ್ ಸರ್ಫೇಸ್ ಬೆಳವಣಿಗೆ ಭಾಳ ಹೆಲ್ಪ್ ಆಗುತ್ತೆ ಗೆಳೆಯರೆ. ನೆಕ್ಸ್ಟ್ ಗ್ಲುಕೋಸನ್ ಕಾರ್ಡಿನ್ ಸಲ್ಫೇಟ್ ಅಂತ ಬರ್ತದೆ. ನೋಡಿ, ಹೆಚ್ಚಿನವ್ರಿಗೆ ಮಾತ್ರೆಗೆ ನಿಮ್ಗೆ ಬಂದಾಗ ಮಂಡಿ ನೋವಿಗೆ ನಾವು ಆ ಮಾತ್ರೆಗಳು ಭಾಳ ಜನ ಆರ್ಥೋಪೆಡಿಕ್ಸ್ ಅಂತ ಬರಿತೀವಿ. ಅದರಲ್ಲಿ ಒಂದು ಇಂಡೈರೆಕ್ಟಾಗಿ ಪೇನು ಕಡಿಮೆ ಆಗುತ್ತೆ. ಆ ಗ್ಲುಕೋಸನ್ ಸಲ್ಫೇಟ್ ಆ್ಯಂಡ್ ಕಾರ್ಡಿನ್ ಸಲ್ಫೇಟ್ ಏನಿದೆಯಲ್ಲ, ಅದು ಕಾರ್ಟ್ಲೇಜ್ಗೆ ಬೇಕಾಗುವಂತಹ ಆಹಾರ ಪದಾರ್ಥ ಅದರಲ್ಲಿರುತ್ತೆ. ಸೊ ಹಾಗೆ ಇಟ್ಸ್ ಎ ಬಿಲ್ಡಿಂಗ್ ಬ್ಲಾಕ್ ಅಂತೀವಿ. ಅದು ಕೂಡ ನಿಮಗೆ ಲಾಂಗ್ ಟರ್ಮ್ ತೊಗೊಂಡಾಗ ಆರ್ಟರ್ ಕಾರ್ಟ್ಲೇಜ್ ಟು ಸಮ್ ಎಕ್ಸ್ಟೆಂಟ್ ಬೆಳವಣಿಗೆ ಆಗೋಕ್ಕೆ ಸಹಕಾರಿಯಾಗಿದೆ ಗೆಳೆಯರೆ. ಮೂರನೇದು ಎಕ್ಸಸೈಸ್, ವ್ಯಾಯಾಮ ಮಾಡೋದೇನಂತೆ ಜಾಯಿಂಟ್ ಹೆಲ್ತ್ ಚೆನ್ನಾಗಿರುತ್ತೆ, ಜಾಯಿಂಟ್ ಫ್ಲೆಕ್ಸಿಬಲ್ ಇರುತ್ತೆ, ಮೂವ್ಮೆಂಟ್ ಚೆನ್ನಾಗಾಗ್ತಾ ಇರುತ್ತೆ, ಹೊಸ ಸೈನಲ್ ಫ್ಲೂಯಿಡ್ ಪ್ರೊಡ್ಯೂಸ್ ಆಗುತ್ತೆ. ನೋಡಿ, ಮಂಡಿಯಲ್ಲಿ ಎವ್ರಿ ಡೇ 2 to 3 ml ಸೈನಲ್ ಫ್ಲೂಯಿಡ್ ಅಂತೀವಿ, ಅದು ಉತ್ಪತ್ತಿ ಆಗ್ತಾ ಇರುತ್ತೆ. ಮತ್ತು 2 to 3 ml ಅಬ್ಸರ್ಪ್ಷನ್ ಆಗ್ತಾ ಇರುತ್ತೆ. ಕೆಲವರಿಗೆ
ಪೋಸ್ಟ್ ಟ್ರಾಮ್ಯಾಟಿಕ್ ಎಫ್ಯೂಷನ್ ಅಂತೀವಿ, ಕೆಲವು ಸಿಂಪಥೆಟಿಕ್ ಎಫ್ಯೂಷನ್, ಇಷ್ಟೊಂದು ಕಾರಣಗಳಿಂದ ಮಂಡಿಲಿ ಕೆಟ್ಟ ನೀರು ತುಂಬಿಕೊಳ್ಳುತ್ತೆ. ಇವನು ಮಂಡಿ ಸೌತವ್ರಿಗೆ ಒಂದಕ್ಕೊಂದು ಮಂಡಿ ಉಜ್ಜಿ ಕೆಟ್ಟ ನೀರು ತುಂಬಿಕೊಂಡಿರ್ತಾರೆ. ರುಮ್ಟೆಡ್ ಆರ್ಥರೈಟಿಸ್ ಅವರು ಕೂಡ ಕೆಟ್ಟ ನೀರು ತುಂಬಿಕೊಂಡಿರುತ್ತೆ. ತೀರಾ ಜಾಸ್ತಿ ಕೆಲವು 60, 70, 80, 100, 120 ಮೇಲೆ. ನಾನು ಭಾಳ ಜನ ತೀರಾ ಆ ಥರ ಟೆನ್ಸ್ ಎಫ್ಯೂಷನ್ ಅಂತೀವಿ, ಆ ಥರ ಇದ್ದಾಗ ಮಂಡಿ ಮಡ್ಚೋಕ್ಕಾಗ್ತದೆ, ಸಿಕ್ಕಾಡ ಪೇನ್ ಇರುತ್ತೆ ಅಂತ ನೀಡ್ಲಾಕಿ ಆಸ್ಪಿರೇಷನ್ ಅಂತ ಸಿರಿಂಜಲ್ಲಿ ತೆಗೆದುಬಿಡ್ತೀವಿ ಕಡೆ. ತೆಗೆದ್ರೆ ಏನು ತೊಂದರೆ, ನಾವು ಭಾಳ ಜನ ಪೇಷಂಟ್ ಭಯ ಇರುತ್ತೆ, ನೀರು ತೆಗೆದುಬಿಡ್ತಾರೆ, ಜಾಯಿಂಟ್ ಡ್ರೈ ಆಗಿಬಿಡುತ್ತೆ, ಸಮಸ್ಯೆ ಆಗುತ್ತೆ. ಆ ಥರ ಏನೂ ಆಗೋಲ್ಲ. ಕೆಟ್ಟ ನೀರು, ಎಕ್ಸೆಸ್ ಆಗಿರೋದು, ಬೇಡ ಆಗಿರುವಂಥ ನೀರನ್ನ ನಾವು ತೆಗಿತೀವಿ ಅಷ್ಟೇ. ಒಳ್ಳೆಯದು, ಉತ್ತಮವಾದ ಕ್ವಾಲಿಟಿ ಇರುವಂಥ ಸೈನಲ್ ಫ್ಲೂಯಿಡ್ ಮತ್ತು ಉತ್ಪತ್ತಿ ಆಗುತ್ತೆ. ನಾರ್ಮಲ್ ಜಾಯಿಂಟಲ್ಲಿ ಪ್ರತಿ ದಿವಸ 2 to 3 ml ನಾರ್ಮಲ್ ಉತ್ಪತ್ತಿ ಆಗ್ತಾ ಇರುತ್ತೆ, 2 to 3 ml ಅಬ್ಸರ್ಪ್ಷನ್ ಆಗಿ ಕೂಡ ಆಗ್ತಾ ಇರುತ್ತೆ. ಸೊ ಅದು ನಾರ್ಮಲಾಗಿ ಆಗುವಂಥದ್ದು. ಯಾವಾಗ ಅಬ್ನಾರ್ಮಲ್ಗೆ ಎಕ್ಸೆಸ್ ಆಫ್ ಫ್ಲೂಯಿಡ್ ಇರುತ್ತಲ್ಲ ನೋಡಿ, ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಆಟೋದಲ್ಲೋ ಬೈಕಲ್ಲೋ 2-3 ಹೋಗಿ ಅಂದರೆ ಹೋಗ್ಬೋದಲ್ವಾ. ನೀವು 50 ಜನ ಹೋಗಿ, 60 ಜನ ಹೋಗಿ, 120 ಜನ ಹೋಗಿ ಅಂತಂದರೆ ಬೈಕಲ್ಲಿ ಆಟೋದಲ್ಲಿ ಹೋಗೋಕ್ಕಾಗತ್ತಾ? ಆಗಲ್ಲ. ಅದೇ ರೀತಿ ಎಕ್ಸೆಸ್ ಫ್ಲೂಯಿಡ್ ಇದ್ದಾಗ ಜಾಯಿಂಟ್ ಕ್ಯಾಪ್ಸುಲ ಸ್ಟ್ರೆಚ್ ಆಗುತ್ತೆ, ಜಾಯಿಂಟ್ಗೆ ಪೇಯ್ನ್ ಆಗುತ್ತೆ, ಸರೌಂಡಿಂಗ್ ಮಸಲ್ಸ್ ಸ್ಪ್ಯಾಸಮ್ ಆಗುತ್ತೆ, ನೋವಾಗುತ್ತೆ. ಆ ಥರ ಇದ್ದಾಗ ಎಕ್ಸೆಸ್ ಆಗಿರೋ ಅಬ್ನಾರ್ಮಲ್ ಆಗಿರೋಂಥ ಫ್ಲೂಯಿಡ್ನ ಸಿರಿಂಜಲ್ಲಿ ತೆಗೆದ್ರೆ ಯಾವುದೇ ತೊಂದರೆ ಇಲ್ಲ, ಆರಾಮಾಗಿ ಡಾಕ್ಟರ್ ತೆಗಿತಾರೆ. ದಯವಿಟ್ಟು ಆಮೇಲೆ ಧೈರ್ಯ ಇಟ್ಟು ತೆಗೆಸ್ಕೊಳ್ಳಿ, ಏನು ತೊಂದರೆ ಆಗೋಲ್ಲ. ನಾರ್ಮಲ್ ಫ್ಲೂಯಿಡ್ ಉತ್ಪತ್ತಿ ಆಗುತ್ತೆ. ಸೊ ಎಕ್ಸಸೈಸ್ ಮಾಡೋದ್ರಿಂದ ನಾವು ಹೇಳಿದಂಗೆ ನಾರ್ಮಲ್ ಹೆಲ್ತಿ ಸೈನಲ್ ಫ್ಲೂಯಿಡ್ ಉತ್ಪತ್ತಿ ಆಗುತ್ತೆ, ಜಾಯಿಂಟ್ ಸರ್ಫೇಸ್ ಮೂವ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಕಾರ್ಟ್ಲೇಜ್ ಕೂಡ ನಾನು ಹೇಳಿದಂಗೆ ಕಾರ್ಟ್ಲೇಜ್ಗೆ ಮೈನ್ ನ್ಯೂಟ್ರಿಷನ್ ಬರೋದು ಸೈನಲ್ ಫ್ಲೂಯಿಡಿಂದ. ಕಾರ್ಟ್ಲೇಜ್ ಕೂಡ ಗುಡ್ ಕ್ವಾಲಿಟಿ ಕಾರ್ಟ್ಲೇಜ್ ಇರುತ್ತೆ, ತಿಕ್ಕಾಗಿ ಕರೆಕ್ಟಾಗಿ ಒಳ್ಳೆ ಕ್ವಾಲಿಟಿ ಕಾರ್ಟ್ಲೇಜ್ ಡ್ರಾಪ್ ಆಗುತ್ತೆ. ಜೊತೆ ಸರೌಂಡಿಂಗ್ ಮಸಲ್ಸ್, ನಿಮಗೆ ಮಂಡಿ ನೋವಿಗೆ ಅಂತ ಕೆಲವು ವ್ಯಾಯಾಮ ವೀಡಿಯೋ ಮಾಡಿದಂಗೆಲ್ಲ ತಾವು ನೋಡಿ, ತೊಡೆ ಮಾಂಸ ಗಟ್ಟಿಯಾಗಿ ಕೆಲವು ಕ್ವಾಡ್ರಿಸೆಪ್ಸ್ ಎಕ್ಸೈಸ್ ಅಂತೀವಿ, ಆ ಎಕ್ಸೈಸ್ ರೆಗ್ಯುಲರ್ ಮಾಡಿದ ತೊಡೆ ಮಾಂಸ ಗಟ್ಟಿ ಆಗುತ್ತೆ. ತೊಡೆ ಮಾಂಸ ಗಟ್ಟ ನೀವು ಕೂತ್ಕೊಂಡು ಹೋಗಿ ಎದ್ದೇಳುವಾಗ ಮೆಟ್ಲ ತೊಗೊಳ್ಳೋಗೆಲ್ಲ ಸ್ಟ್ರೆಸ್, ಸ್ಟ್ರೈನ್, ಲೋಡೆಲ್ಲ ಮಾಂಸಖಂಡಗಳು ತೊಗೊಳುತ್ತೆ, ಮಂಡಿ ಮೇಲೆ ಲೋಡ್ ಬೀಳಲ್ಲ. ಸೊ ಎಕ್ಸೈಸ್ ರೆಗ್ಯುಲರ್ ಮಾಡಿದ ಕೂಡ ಮಂಡಿ ಸವೆತಕ್ಕೆ ಭಾಳ ಅನುಕೂಲತೆಗಳಿದೆ. ಸೊ ಮಂಡಿ ಸವೆತಕ್ಕೆ ಜಾಯಿಂಟ್ ಸರ್ಫೇಸ್ ನಿಮ್ಮ ಕಾರ್ಟ್ಲೇಜ್ ಸೌದೋದಾಗ ಟ್ರೀಟ್ಮೆಂಟ್ ಏನು ಡಾಕ್ಟ್ರೆ, ಮಂಡಿ ನೋವಿಗೆ ಅಥವಾ ಹಿಪ್ ಜಾಯಿಂಟ್ ನೋವಿಗೆ ಅಂತ ಭಾಳ ಜನ ಪೇಷಂಟ್ಸ್ ಕಾಮನ್ ಪ್ರಾಬ್ಲಮ್ ಅದು. ಸೊ ಸರ್ಜಿಕಲ್, ನಾನ್ ಸರ್ಜಿಕಲ್ ಅಂತ ಹೇಳ್ತೀವಿ. ನಾನ್ ಸರ್ಜಿಕಲ್ ಆಪ್ರೇಷನ್ಲೇ ಏನು ಮಾಡ್ಬೋದಪ್ಪ ಅಂತ. ಒಂದು, ಬಾಡಿ ವೆಯ್ಟ್ ಜಾಸ್ತಿ ಇದೆ, ಖಂಡಿತ ಬಾಡಿ ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿ. ಯಾಕೆಂತಂದರೆ ನಿಮ್ಮ ದೇಹ 1 kg ಬಾಡಿ ವೆಯ್ಟ್ ಕಡಿಮೆ ಆದರೆ ಮಂಡಿ ಮೇಲೆ 3 kg ವೆಯ್ಟ್ ಕಡಿಮೆ ಆಗುತ್ತೆ. ಸಪೋಸ್ ನೀವು 65-60 kg ಆಗಿಬಿಟ್ರಿ ವೆಯ್ಟು ಅಂತಂದರೆ ಮಂಡಿ ಮೇಲೆ 15 kg ವೆಯ್ಟ್ ಜಾಸ್ತಿ ಆಗೋದು ಅವಾಯ್ಡ್ ಆಗುತ್ತೆ. ನೋಡಿ, ನೀವು ಮೆಟ್ಲತ್ವಗಳು ಮತ್ತು ಒಂದು ಕಾಲ ಮೇಲೆ ಲೋಡ್ ಬೀಳ್ತೀರ ಅಲ್ವಾ. ಸೊ ಇಡೀ ದೇಹ ಲೋಡು ಅಲ್ಲಿ ಬಿದ್ದುಬಿಡುತ್ತೆ ಒಂದೇ ಮಂಡಿ ಮೇಲೆ. ಜೊತೆಗೆ ನೀವು ಮೆಟ್ಲು ಹತ್ತಬೇಕು ಅಂತ ಇನ್ನೂ ಫೋರ್ಸ್ ಕೊಟ್ಟು ಹತ್ತಬೇಕಾಗತ್ತೆ. ಸೊ ಅವಾಗ ಆ್ಯಂಟಿ ಗ್ರಾವಿಟಿ, ಗುರುತ್ವಾಕರ್ಷಣೆ ಅಗೇನೆಸ್ಟ್ ನೀವು ಕೆಲಸ ಮಾಡೋದ್ರಿಂದ 3 times ಜಾಸ್ತಿ ಲೋಡ್ ಬೀಳುತ್ತೆ ಮಂಡಿ ಮೇಲೆ ಅಲ್ವಾ. ನೀವು ಯೋಚನೆ ಮಾಡಿ, ಸಪೋಸ್ ಬರೀ ನೀವು 5 kg ವೆಯ್ಟ್ ಇದೆ ಅಂದರೆ ಪ್ರತಿ ಸ್ಟೆಪ್ಪು ನೀವು ಇಡ್ತಾ ಇರೋ ಸ್ಟೆಪ್ ಮೇಲೆ 15 kg ಮಂಡಿ ಮೇಲೆ ಜಾಸ್ತಿ ಲೋಡ್ ಬೀಳ್ತಾ ಇದೆ ಅಂತ. ಸೊ ವೆಯ್ಟ್ ರಿಡಕ್ಷನ್ ಎಷ್ಟು ಇಂಪಾರ್ಟೆಂಟೋ ಇದೆಲ್ಲ ಗೊತ್ತಾಗ್ತದೆ ನಿಮಗೆ. ಹಾಗೆ ವೆಯ್ಟ್ ಜಾಸ್ತಿ ಇರೋ ಖಂಡಿತ ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿ. ಸೊ ವೆಯ್ಟ್ ಕಡಿಮೆ ಮಾಡ್ಕೊಂಡು ಮಂಡಿ ಮೇಲೆ ಲೋಡ್ ಕಡಿಮೆ ಆಗುತ್ತೆ, ಆಟೋಮೆಟಿಕ್ಕಾಗಿ ಮಂಡಿ ಸವೆತ ಕಡಿಮೆ ಆಗುತ್ತೆ ಗೆಳೆಯರೆ. ಸೊ ಮಂಡಿ ಸವೆತ ಕಡಿಮೆ ಆಗಬೇಕು ಅಂದರೆ ವೆಯ್ಟ್ ಕಂಟ್ರೋಲ್ ಮಾಡೋದು ಭಾಳ ಒಳ್ಳೆಯದು, ಎಕ್ಸಸೈಸ್ ರೆಗ್ಯುಲರ್ ಮಾಡೋದು ಭಾಳ ಅಂತ ಒಳ್ಳೆಯದು. ಜೊತೆಗೆ ಕಾರ್ಟ್ಲೇಜ್ಗೆ ಸಂಬಂಧಪಟ್ಟಂಥ ಕೆಲವು ಮಾತ್ರೆಗಳು ನಾನು ಆವಾಗಲೇ ಹೇಳ್ದಂಗೆ, ಕಾರ್ಟ್ಲೇಜ್ ಗ್ರೋತ್ ಆಗುವಂಥದ್ದು ಕೆಲವು ಟ್ಯಾಬ್ಲೆಟ್ಸ್ ಇದೆ, ಗ್ಲುಕೋಸ್ ಸಲ್ಫೇಟ್ ಅಂತ ಬರುತ್ತೆ, ಕಾಂಟ್ರಾಟಿನ್ ಸಲ್ಫೇಟ್ ಬರುತ್ತೆ, ಅದನ್ನು ತೊಗೊಳ್ಬೋದು. ತೀರಾ ನೋವಿದ್ದಾಗ ಪೇನ್ ಕಿಲ್ಲರ್ಸ್ ಕೂಡ ತೊಗೋಬೋದು, ತಪ್ಪು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಾರ 10 ದಿವಸ ಪೇನ್ ಕಿಲ್ಲರ್ಸ್ ತೊಗೊಂಡ್ರೆ ಏನು ತೊಂದರೆ ಆಗೋಲ್ಲ. ಜೊತೆಗೆ ಆ ಕಾರ್ಟ್ಲೇಜ್ ಹೆಲ್ತಿ ಆಗಿರ್ಬೇಕಂತ ನಾನು ಹೇಳ್ದಂಗೆ ಎಕ್ಸಸೈಸ್ ಮಾಡಬೇಕು, ಮಾತ್ರೆಗಳು ತೊಗೋಬೋದು. ಜೊತೆಗೆ ರೀಸೆಂಟಾಗಿ ಕೆಲವು ಇಂಜೆಕ್ಷನ್, PRP ಇಂಜೆಕ್ಷನ್ ಅಂತ ಕೂಡ ನಾನು ಭಾಳ ಜನ ಪೇಷಂಟ್ಗೆ ಅದು ಕೊಟ್ಟಿದ್ದೀನಿ ಗೆಳೆಯರೆ. ಒಳ್ಳೆ ರಿಸಲ್ಟ್ಸ್ ಇದೆ. ಅರ್ಲಿ ಸ್ಟೇಜಲ್ಲಿ ಅರ್ಲಿ ಟು ಮೀಡಿಯಮ್ ಸ್ಟೇಜ್ ಟ್ರೀಟ್ಮೆಂಟ್ ತೊಗೊಂಡ್ರೆ PRP ಇಂಜೆಕ್ಷನ್ ಭಾಳ ಒಳ್ಳೆ ರಿಸಲ್ಟ್ ಬರುತ್ತೆ. ಲೇಟ್ ಸ್ಟೇಜಲ್ಲಿ ಕಷ್ಟ. ಸೊ ಹಾಗೆ ಅದು ಕೂಡ ಟ್ರೈ ಮಾಡ್ಬೋದು. ಕೆಲವಿಗೆ ಸ್ಟೆಮ್ ಸೆಲ್ಸ್, ಫ್ಯಾಟ್ ಸೆಲ್ಸಿಂದ ಬರುವಂಥ ಸ್ಟೆಮ್ ಸೆಲ್ಸು, ಬೋನ್ ಮ್ಯಾರಿಂದ ಬರುವಂಥ ಸ್ಟೆಮ್ ಸೆಲ್ಸ್ ತೊಗೊಂಡು ಅದನ್ನು ಮಾಡಿದ್ದಾರೆ, ಅದರಲ್ಲೂ ಉತ್ತಮವಾದ ರಿಸಲ್ಟ್ಸ್ ಬಂದ ಗೆಳೆಯರೆ. ಸೊ ಈ ರೀತಿಯ ಕಾರ್ಟ್ಲೇಜ್ ಡೆವಲಪ್ಮೆಂಟ್ಗೆ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ನ ಫಾಲೋ ಮಾಡ್ಬೋದು. ಸರ್ಜಿಕಲ್ ಆಪ್ಷನ್ಸ್ ಕೂಡ ಇದೆ ಗೆಳೆಯರೆ. ಸರ್ಜಿಕಲ್ ಆಪ್ಷನ್ಸ್ ಏನಪ್ಪ ಅಂತಂದರೆ, ಚಿಕ್ಕ ಡ್ಯಾಮೇಜ್ ಆಗಿತ್ತಪ್ಪ ಅಂತಂದರೆ ಅದಕ್ಕೆ ನಾವು ಮೊಸೈಕೋಪ್ಲಾಸ್ಟಿ ಅಂತ ಬೇರೆ ಕಡೆಯಿಂದ ಕಾರ್ಟ್ಲೇಜ್ ತೆಗೆದ್ರಕ್ಕೆ ಆಗ್ತೀವಿ. ಅದು ಚಿಕ್ಕ ಡ್ಯಾಮೇಜ್ ಆಗಿತ್ತು ಅಂದರೆ ಅದಕ್ಕೆ ಆರ್ಥೋಸ್ಕೋಪಿಯಿಂದ ಮಲ್ಟಿಪಲ್ ಪಂಕ್ಚರ್ಸ್ ಮಾಡಿ ಕಾರ್ಟ್ಲೇಜ್ ಗ್ರೋತ್ ಆಗೋ ಥರ ಮಾಡ್ತೀವಿ, ಅದು ಕೂಡ ಆಪ್ಷನ್ ಇದೆ. ತೀರಾ ಜಾಯಿಂಟ್ ಸರ್ಫೇಸ್ ಸ್ಟೇಜ್ ಬೋನ್ ಆ್ಯಂಡ್ ಬೋರ್ ಅಂತೀವಿ. ಸೊ ಫುಲ್ ಕಾರ್ಟ್ಲೇಜ್ ಸರ್ಫೇಸೇ ಫುಲ್ ಡ್ಯಾಮೇಜ್ ಆಗಿದೆ ಅಂದರೆ ಏನೂ ಆಪ್ಷನ್ ಇರಲ್ಲ, ಟೋಟಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತೆಲ್ಲ ಅದಕ್ಕೆ ಹೋಗ್ಬೇಕಂತ ಹೇಳಿದರೆ. ಸೊ ಇದು ಸರ್ಜಿಕಲ್ ಆಪ್ಷನ್ಸ್ ಇರುವಂಥದ್ದು. ಸೊ ನನ್ನ ಅಡ್ವೈಸ್ ಏನಪ್ಪ ಅಂತಂದರೆ, ಸರ್ಜರಿ ತನಕ ಓಕೆ ಬಿಡಬೇಡಿ. ನಿಮ್ಮ ಫ್ಯಾಮಿಲಿ ಮಂಡಿ ನೋವಿತ್ತಾ, ಇವಾಗಿಂದನೇ ಕೇರ್ಫುಲ್ ಆಗಿರಿ. ಬಾಡಿ ವೆಯ್ಟ್ ಜಾಸ್ತಿ ಆಗ್ದಂಗೆ ನೋಡ್ಕೊಳ್ಳಿ. ಎಕ್ಸಸೈಸ್ ರೆಗ್ಯುಲರಾಗಿ ಮಾಡಿ, ತೊಡೆ ಮಾಂಸ ಗಟ್ಟಿ ಆಗೋಕ್ಕೆ. ಮಂಡಿಗೆ ಜಾಸ್ತಿ ಸ್ಟ್ರೈನ್ ಆಗದೆ ನೋಡ್ಕೊಳ್ಳಿ. ಲಾಂಗ್ ಟರ್ಮ್ ನಿಂತ್ಕೊಳ್ಳೋದು, ಜಂಪ್ ಮಾಡೋದು, ಆ ಥರದ್ದೆಲ್ಲ. ಒಂದು ಸರ್ಟನ್ ಏಜ್ ಆದಮೇಲೆ ನೀವು ಸ್ಕಿಪ್ಪಿಂಗ್ ಆಡುವಂಥದ್ದೇ ಆಗಲಿ, ಆ ಥರದ್ದೆಲ್ಲ ವೆಯ್ಟ್ ಲೋಡಿಂಗ್ ಎಕ್ಸಸೈಸ್ ಅಂತ ಯಾವ ಆಕ್ಟಿವಿಟೀಸ್ ಮಾಡೋದ್ರಿಂದ ನಿಮ್ಮ ವೆಯ್ಟ್ ಲೋಡ್ ಜಾಸ್ತಿ ಬೀಳುತ್ತಲ್ಲ, ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ನಾನ್ ವೆಯ್ಟ್ ಬೇರೆ ಎಕ್ಸಸೈಸ್ ಭಾಳ ಇದೆ.
ನೀವು ಸೈಕ್ಲಿಂಗ್ ಮಾಡುವಂಥ ನಾನ್ ವೇಟ್ ಬೇರಿಂಗ್ ಎಕ್ಸಸೈಸು, ಸ್ವಿಮ್ಮಿಂಗ್ ಮಾಡುವಂಥ ನಾನ್ ವೇಟ್ ಬೇರಿಂಗ್ ಎಕ್ಸಸೈಸು, ನೀವು ಕೂತ್ಕೊಂಡು ಮಲ್ಕೊಂಡು ಮಾಡುವಂಥದ್ದೆಲ್ಲ ನಾನ್ ವೇಟ್ ಬೇರಿಂಗ್ ಎಕ್ಸೈಸ್ ಅಂತ ನಾನ್ ವೇಟ್ ಬೇರಿಂಗ್ ಎಕ್ಸಸೈಸ್ನ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಸೊ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಹಾಗಾಗಿ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಬಗ್ಗೆ ಗಮನ ಕೊಡಿ. ಈ ರೀತಿಯ ಒಂದು ಪ್ರಿವೆನ್ಷನ್ ಮಾಡಿದಾಗ ನಿಮ್ಗೆ ಆಟೋಮೆಟಿಕಾಗಿ ಮಂಡಿ ನೋವು ಜಾಸ್ತಿ ಅವಾಯ್ಡ್ ಆಗುತ್ತೆ. ಸರ್ಜಿಕಲ್ ಸ್ಟೇಜ್ ತನಕ ಹೋಗೋದು ಕೂಡ ಅವಾಯ್ಡ್ ಆಗುತ್ತೆ ಗೆಳೆಯರೆ. ಸೊ ಮಂಡಿ ನೋವು ಯಾರು ಕೇಳಿಲ್ಲ ಇಲ್ಲ ಗೆಳೆಯರೆ, ಎಲ್ಲರ ಮನೇಲೂ ಒಬ್ಬರೆಲ್ಲ ಮಂಡಿ ನೋವು ಪೇಷಂಟ್ ಇರ್ತಾರೆ. ಅಪ್ಪನೋ ಅಮ್ಮನೋ ಅಜ್ಜ ತಾತನೋ ದೊಡ್ಡಮ್ಮನೋ ಒಂದು ಅತ್ಯುತ್ತಮವಾದ ವೀಡಿಯೋನ ಮಾಡಿದ್ದೀನಿ. ದಯವಿಟ್ಟು ವೀಡಿಯೋನ ಅವ್ರು ಫಾರ್ಮ್ ಮಾಡಿ ಮಂಡಿ ನೋವು ಇರೋರು ನೋಡಲಿ, ಮಂಡಿ ನೋವು ಬರೆದವರು ಮಂಡಿ ನೋವು ಬರೆದೋದಕ್ಕೆ ಏನೇನು ಮಾಡಬೇಕಪ್ಪ ಅನ್ನೋಂಥ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಕೂಡ ಇದನ್ನು ಕಲಿತಾರೆ. ಸೊ ಸಿಂಪಲ್ಲು ಮಂಡಿ ನೋವು ಒಂದು ದೊಡ್ಡ ಕಾಯಿಲೆ ಅಲ್ಲ, ಅದನ್ನು ಏಜಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ. ವಯಸ್ಸಾಗ್ತಾ ಎಲ್ಲರಿಗೂ ಸವೆಯುತ್ತೆ. ಕೆಲವ್ರಿಗೆ 60 ವರ್ಷ ಇರ್ಬೋದು, ಕೆಲವ್ರಿಗೆ 70 ವರ್ಷ, ಕೆಲವ್ರಿಗೆ 80 ವರ್ಷ ಸವೆಯುತ್ತೆ. ಸೊ ಏಜಿಂಗ್ ಪ್ರೋಸೆಸ್ ಅಲ್ವಾ, ನಾರ್ಮಲಾಗಿ ನಮಗೆ ಚರ್ಮ ಎಲ್ಲ ಸುಕ್ಕಿಡುತ್ತೆ, ಕೂದಲು ಬೆಳಗತ್ತೆ, ಈ ರೀತಿ ವಯಸ್ಸಾಗ್ತಾ ಮಂಡಿ ಕೂಡ ಸವೆಯುತ್ತೆ. ಸೊ ಏಜಿಂಗ್ ಪ್ರೋಸೆಸ್. ಸೊ ಹಾಗೆ ಆದಷ್ಟು ನಾವು ಕಂಟ್ರೋಲ್ ಇಟ್ಕೊಳ್ಳೋಕೆ ಏನು ಮಾಡಬೇಕು, ನಾನು ಎಲ್ಲ ಹೇಳಿದ್ದೀನಿ. ವೆಯ್ಟ್ ಕಡಿಮೆ ಮಾಡಿ, ಎಕ್ಸಸೈಸ್ ರೆಗ್ಯುಲರ್ ಮಾಡಿ, ಮಂಡಿ ಸ್ಟ್ರೈನ್ ಆಗದೆ ನೋಡ್ಕೊಳ್ಳಿ, ಒಳ್ಳೆ ಆಹಾರ ಪದಾರ್ಥ ತೊಗೊಳ್ಳಿ. ಆಟೋಮೆಟಿಕ್ಕಾಗಿ ಬೋನ್ ಹೆಲ್ತು ಮತ್ತು ಕಾರ್ಟ್ಲೇಜ್ ಹೆಲ್ತು ಮತ್ತು ನಿಮ್ಮ ನೀ ಜಾಯಿಂಟ್ ಹೆಲ್ತ್ ಕೂಡ ಮೇಂಟೈನ್ ಆಗ್ತಾ ಗೆಳೆಯರೆ. ಸೊ ಈ ರೀತಿಯ ಸಿಂಪಲ್ ಲೈಫ್ ಟೈಮ್ ಮಾಡಿಫಿಕೇಷನ್ಸ್ ಮಾಡುವಂಥದ್ದು. ನಾವು ಮಂಡಿ ನೋವಿರೋರಿಗೆ ಹೇಳ್ತಿರ್ತೀವಿ, ಲಾಂಗ್ ಟರ್ಮ್ ನಿಂತ್ಕೊಳ್ಬೇಡಿ, ಕೂತ್ಕೊಳ್ಳೋಕೆ ಅವಶ್ಯಕ ಇದ್ದಾಗ ಕೂತ್ಕೊಳ್ಳಿ, ಲಾಂಗ್ ಟರ್ಮ್ ವಾಕ್ ಮಾಡೋದು ಬೇಡ, ಈಗ ತೀರಾ ಮಂಡಿ ನೋವು ಇದ್ಕೊಂಡು ಕಷ್ಟಪಡ್ಕೊಂಡು ವಾಕ್ ಮಾಡೋದು ಬೇಡ, ಲಿಫ್ಟ್ ಇರೋ ಕಡೆ ಲಿಫ್ಟ್ ಉಪಯೋಗಿಸೋದು. ಈ ಥರ ಲೈಫ್ ಟೈಮ್ ಮಾಡಿಫಿಕೇಷನ್ಸ್ ಮಾಡಿಕೊಂಡು ತೀರಾ ನೋವಿರೋ ಒಂದು ವಾಕಿಂಗ್ ಸ್ಟಿಕ್ ಕೂಡ ಉಪಯೋಗಿಸ್ಬೋದು. ಈ ಥರ ಲೈಫ್ ಟೈಮ್ ಮಾಡಿಫಿಕೇಷನ್ ಮಾಡೋದ್ರಿಂದ ಅಷ್ಟು ಮಂಡಿ ನೋವು ಕಂಟ್ರೋಲ್ ಮಾಡ್ಕೋಬೋದು. ಮಂಡಿ ನೋವು ಜಾಸ್ತಿಯಾಗಿ ಡಿಫಾರ್ಮಿಟಿ ಆಗೋ ತನಕ ಬಿಡೋದು ಬೇಡ. ಈಗ ಒಳ್ಳೆ ಟ್ರೀಟ್ಮೆಂಟ್ ಇದೆ, ಖಂಡಿತ ಟ್ರೀಟ್ಮೆಂಟ್ ತೊಗೊಳ್ಳಿ. ನಿಮಗೆ ಮಂಡಿ ನೋವು ಮುಕ್ತ ಜೀವನ ನಿಮ್ಮ ಆಗಲಿ. ಆಲ್ ದ ಬೆಸ್ಟ್.